ನಗರದ ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ, 13ನೇ ವಾರ್ಷಿಕೋತ್ಸವ, ರ್ಯಾಂಕ್ ಸಾಧಕಿಯರ ಸನ್ಮಾನ ಹಾಗೂ ಪದವಿ ಪ್ರದಾನ ಕಾರ್ಯಕ್ರಮವು ನಗರದ ಐಎಂಎ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಡಾ ಎಂಆರ್ ಮಂಜುಸ್ವಾಮಿಯವರು ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾಲೇಜಿನ ಅಧ್ಯಕ್ಷರಾದ ಹೇಮಂತ್ ರಾಜ್ ಜಿ ಕಲ್ಮಂಗಿಯವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ವಿದ್ಯಾರ್ಥಿನಿಯರ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು. 2009ರಲ್ಲಿ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ ಪ್ರಾರಂಭ ಮಾಡಿದ ನಂತರ ಸಂಕಲ್ಪ ಪ್ರಥಮ ದರ್ಜೆ ಸಂಕಲ್ಪ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಿ ಅತ್ಯಂತ ಕಷ್ಟಪಟ್ಟು ಎಲ್ಲ ಉಪನ್ಯಾಸಕರ ಬಳಗದಿಂದ ಮತ್ತು ನಮ್ಮೆಲ್ಲ ಮ್ಯಾನೇಜ್ಮೆಂಟ್ನವರ ಸಹಕಾರದಿಂದ ಉನ್ನತವಾಗಿರ್ತಕ್ಕಂತಹ ಒಂದು ಪದವಿ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಅದರ ಸ್ಲೋಗನೇ ನನಗೆ ಮಾರಲ್ ಎಜುಕೇಷನ್ ಇಸ್ ಅವರ್ ಕಮಿಟ್ಮೆಂಟ್. ಮಕ್ಕಳಿಗೆ ಸಂಸ್ಕಾರವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ 2009ರಲ್ಲಿ. ಅದಾದ ನಂತರ ಸುಮಾರು 4 ವರ್ಷಗಳ ನಂತರ ಈ ಭಾಗದ ಮಹಿಳೆಯರಿಗಾಗಿ ಗ್ರಾಮೀಣ ಭಾಗದಿಂದ ನಮಗೆ ಹೆಚ್ಚು ಅಡ್ಮಿಷನ್ ಬರ್ತಾ ಇತ್ತು. ಆ ಗ್ರಾಮೀಣ ಭಾಗದ ಮಹಿಳೆಯರಿಗಾಗಿ ಒಂದು ಕಾಲೇಜನ್ನು ಪ್ರಾರಂಭ ಮಾಡೋಣ ಎಂಬ ಆಲೋಚನೆಯೊಂದಿಗೆ ಆವಾಗ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂತಹ ಅನಿಲ್ ಪ್ರೊಡ್ಯೂಸರು ಮತ್ತು ಎಲ್ಲ ಉಪನ್ಯಾಸಕರು ಮತ್ತು ಎಲ್ಲರ ಜೊತೆ ಚರ್ಚೆ ಮಾಡಿ 2013ರಲ್ಲಿ ಹುಟ್ಟುಹಾಕಿರ್ತಕ್ಕಂಥದ್ದೇ ಈ ಸಂಕಲ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಕಲಾ ಮತ್ತು ವಾಣಿಜ್ಯೋಪವನ್ನು ಪ್ರಪ್ರಥಮದಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರಥಮದಲ್ಲಿ ನಮಗೆ ಅತ್ಯಂತ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಯಾಕೆಂದರೆ ಈ ಭಾಗದಲ್ಲಿ ಒಂದು ಮಹಿಳಾ ಕಾಲೇಜಿನ ಅವಶ್ಯಕತೆ ಇತ್ತು. ಹೀಗಾಗಿ ಇನ್ನು ನೆನಪಿರಲಿ, 2013ರಲ್ಲಿ ನಮ್ಮ ಮಹಿಳಾ ಕಾಲೇಜು ಪ್ರಾರಂಭ ಮಾಡಿದ ನಂತರ ಇಲ್ಲಿಗೆ 13 ವರ್ಷ ಆಯಿತು. ಆದರೆ ನಾವು ಕೊಟ್ಟಿರ್ತಕ್ಕಂತಹ ಕೊಡುಗೆ 28 ರ್ಯಾಂಕ್ಗಳು ಮತ್ತು 6 ಗೋಲ್ಡ್ ಮೆಡಲ್ಗಳನ್ನು ನಾವು ಇಲ್ಲಿಗೆ ಈ ಸಂಸ್ಥೆಯಿಂದ ನಾವು ಕೊಟ್ಟಿದ್ದೀವಿ. ಅಂದರೆ ಎಷ್ಟು ಕಮಿಟ್ಮೆಂಟ್ ಆಗಿ ನಮ್ಮ ಉಪನ್ಯಾಸಕರು ಮತ್ತು ನಾವು ಕೆಲಸ ಮಾಡಿದ್ದೀವಿ ಎಂಬುದಕ್ಕೆ ಇದು ಒಂದು ಉದಾಹರಣೆ. 28 ರ್ಯಾಂಕ್ ಗಳಿಸುವುದಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಇದರಲ್ಲಿ ಸಿಂಹಪಾಲು ಹೋಗಿರ್ತಕ್ಕಂಥದ್ದು ನಮ್ಮ ಉಪನ್ಯಾಸಕ ಬಳಗಕ್ಕೆ ಮತ್ತು ವಿದ್ಯಾರ್ಥಿನಿಯರಿಗೆ. ನಾವು ಸಂಸ್ಥೆ ಕಟ್ಟಬಹುದು, ಆದರೆ ರ್ಯಾಂಕ್ ತಂದುಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಉಪನ್ಯಾಸಕ ಬಳಗ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ. ಆ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸಲೇಬೇಕಾಗುತ್ತೆ. ಯಾಕೆ ಅಂದರೆ ಅವರ ಪರಿಶ್ರಮ ಆಗಿದೆ. ಗ್ರಾಮೀಣ ಭಾಗದಿಂದ ಬಂದು ಸುಮಾರು ದಿನಗಳ ಕಷ್ಟಪಟ್ಟು ಒಂದು ರ್ಯಾಂಕ್ ತೆಗೆದುಬೇಕಾಗಿತ್ತು ಅಂದರೆ ಅಷ್ಟು ಸುಲಭದ ಮಾತು. ಕೇವಲ 13 ವರ್ಷಗಳಲ್ಲಿ ನಾವು ಸಂಪಾದನೆ ಮಾಡಿದ್ವಿ. ಅದರ ಹಿಂದಿನ ಶ್ರಮ, ಆ ಎಲ್ಲ ಕೊಡುಗೆ, ಆ ಉಪನ್ಯಾಸಕರ ಶ್ರಮ, ವಿದ್ಯಾರ್ಥಿನಿಯರ ಶ್ರಮ ಮತ್ತು ಎಲ್ಲ ಸುಮಾರು ಹಳ್ಳಿಯಿಂದ ಬಸ್ನಲ್ಲಿ ಬಂದು ಮನೆ ಕೆಲಸಗಳನ್ನು ಮಾಡಿಕೊಂಡು ಎಲ್ಲವನ್ನು ಮುಗಿಸಿಕೊಂಡು ಗ್ರಾಂತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಅವರ ಪರಿಶ್ರಮ, ದೇವರ ದಯೆ ಎಲ್ಲವನ್ನ ಒಗ್ಗೂಡಿಸಿ ಇವತ್ತು ಉನ್ನತವಾಗಿರ್ತಕ್ಕಂತಹ ಸಂಕಲ್ಪ ಮಹಿಳಾ ಕಾಲೇಜನ್ನು ನಾವು ಒಂದು ಸಾಮಾಜಿಕವಾಗಿ ನೀಡಿದ್ದೀವಿ. ಹಾಗೆ ಸಾವಿರಾರು ಕಾಲೇಜುಗಳು ಹುಟ್ಟಬಹುದು, ಸಾವಿರಾರು ಕಾಲೇಜುಗಳು ಬೆಳೀತಾ ಇರಬಹುದು. ಆದರೆ ಸಂಕಲ್ಪಕ್ಕಿರ್ತಕ್ಕಂತಹ ಸಂಸ್ಕಾರ, ಸಂಕಲ್ಪಕ್ಕಿರ್ತಕ್ಕಂತಹ ಸಂಸ್ಕೃತಿ, ಸಂಕಲ್ಪಕ್ಕಿರ್ತಕ್ಕಂತಹ ಒಂದು ಕಮಿಟ್ಮೆಂಟು ಬೇರೆಲ್ಲ ಕಾಲೇಜಿನಲ್ಲಿ ನೋಡುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ಸಂಕಲ್ಪದಲ್ಲಿ ಹೋಗ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಜವಾಬ್ದಾರಿಯನ್ನ ಎಲ್ಲ ಉಪನ್ಯಾಸಕ ಬಳಗ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ. ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ.
ಪ್ರತಿ ಮಗು ಪ್ರತಿ ವಿದ್ಯಾರ್ಥಿನಿ ತಮ್ಮ ಮನೆಯಿಂದ ನಮ್ಮ ಕಾಲೇಜಿಗೆ ಬಂದಾಗ ಆ ವಿದ್ಯಾರ್ಥಿನಿ ಸಂಕಲ್ಪ ಎಂಬ ಒಂದು ಮನೆಗೆ ಬಂದಿದ್ದೀನಿ ಎಂಬ ಭಾವನೆ ಹುಟ್ಟಬೇಕು ಹೊರತು ಬೇರಾವ ಜಗತ್ತಿಗೆ ಹೋಗಿದ್ದೀನಿ ಎಂಬ ವಿದ್ಯಾರ್ಥಿ ಇರಬಾರದು ಎಂಬ ಉದ್ದೇಶವನ್ನ ನಮ್ಮ ಉಪನ್ಯಾಸಕರಾದ ಅತ್ಯಂತ ಕಾಳಜಿಯಿಂದ ಆ ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳುತ್ತಾರೆ. ಹೀಗಾಗಿ ಎಲ್ಲ ತಂದೆ ತಾಯಿಗಳು ಏನಾದರೂ ಹೆಣ್ಣು ಮಕ್ಕಳನ್ನು ಓದಿಸಬೇಕಂದ್ರೆ ಆ ಸಂಕಲ್ಪ ಕಾಲೇಜಿಗೆ ಹಾಕಿಕೊಡೋಣ, ನಾವು ಆರಾಮಾಗಿ ಇರ್ಬೋದು, ನಾವೆಲ್ಲ ವಿದ್ಯಾರ್ಥಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೋಬಹುದು ಎಂಬ ಭಾವನೆಯನ್ನು ಇಟ್ಕೊಳ್ಳೋದಕ್ಕೆ ಇವತ್ತಿಗೂ ನಾವು ಪ್ರತಿ ವರ್ಷ ಈಗಾಗಲೇ ನಾವು ಅಡ್ಮಿಷನ್ ಅನ್ನು ಕ್ಲೋಸ್ ಮಾಡಿದ್ವಿ. ಅಷ್ಟು ನಮ್ಮಲ್ಲಿ ಇನ್ಪುಟ್ ಬರ್ತಾ ಇದೆ. ನಂತರ ವಿದ್ಯಾರ್ಥಿನಿಯರಿಗೆ ಗಣ್ಯರಿಂದ ಪದವಿ ಪ್ರದಾನ ಕಾರ್ಯಕ್ರಮ ನೆರವೇರಿತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಪಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಮಂಜುಸ್ವಾಮಿಯವರು ವಿದ್ಯಾರ್ಥಿಗಳು ಉನ್ನತ ಗುರಿಗಳನ್ನು ಹೊಂದಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಹೆಮ್ಮೆ ಪಡುವಂತ, ನಗರಕ್ಕೆ ಕೀರ್ತಿಯನ್ನು ತಂದುಕೊಡುವಂತ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಸ್ಥೆ ಕಾರ್ಯ ಸಾಧನೆಯನ್ನು ಮಾಡ್ತಾ ಇದೆ. ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅತಿ ಮುಖ್ಯವಾಗಿ ನಮ್ಮ ಉಪನ್ಯಾಸಕರ ವರ್ಗ, ಹಾಗೆ ಗಂಗಾವತಿ ನಗರದ ಮತ್ತು ಸುತ್ತಮುತ್ತಲಿನ ನಗರದ ಎಲ್ಲ ಪಾಲಕರ ಪೋಷಕರ ಸಹಕಾರ ಇರುವುದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ನಮ್ಮನ್ನು ಈ ಹಂತಕ್ಕೆ ತಂದಿಳಿಸಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ದಿನದ ವಿಶೇಷತೆ ನೀವೆಲ್ಲ ಈಗ ಕಂಡುಕೊಂಡ್ರಿ ಅಂತ ಅನ್ಕೊಂತೀನಿ. ಗ್ರಾಜ್ಯುಯೇಷನ್ ಡೇ ಅನ್ನೋದು ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಮುನ್ನೋಟದಲ್ಲಿ ಹೇಳಬೇಕಾಗಿತ್ತು. ಕಾರ್ಯಕ್ರಮ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಈ ಗ್ರಾಜ್ಯುಯೇಷನ್ ಡೇ ಯಾಕೆ ಮಾಡಿದ್ದೀವಿ ಅನ್ನೋದನ್ನು ಸ್ವಲ್ಪ ಕಿರು ಮಾಹಿತಿಯನ್ನು ಕೊಡ್ತೀವಿ. ಬಹುಶಃ ಪ್ರತಿ ವರ್ಷ ನಾವು 28 ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದೀವಿ. ಸಮಾಜಶಾಸ್ತ್ರ ಮತ್ತು ಕನ್ನಡ ವಿಷಯದಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದೀವಿ. ಎಲ್ಲ ವಿದ್ಯಾರ್ಥಿನಿಯರಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರಾಜ್ಯಪಾಲರಿಂದ ಅಥವಾ ಗಣ್ಯರಿಂದ ಆ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಬಹುಶಃ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ನಾನು 4 ಜನ ಈ ವರ್ಷ 2024-25 ಸಾಲಲ್ಲಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೇವಲ 2 ವಿದ್ಯಾರ್ಥಿಗಳಿಗೆ ಮಾತ್ರ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಪಾಲರಿಂದ ಪದಕ ಮತ್ತು ಪ್ರಶಸ್ತಿ ಪ್ರದಾನ ಆಯಿತು. ಅಲ್ಲಿ 2ನೇ ರ್ಯಾಂಕಿಂದ 10 ರ್ಯಾಂಕ್ ಗಳಿಸುವ ವಿದ್ಯಾರ್ಥಿಗಳು ಕೂಡ ಆ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಆಗಿರೋದು ಒಂದು ದುರಂತ. ಯಾಕಂದ್ರೆ ನಮ್ಮ ಯೂನಿವರ್ಸಿಟಿ 15ರಿಂದ 16 ಜಿಲ್ಲೆಗಳಿಗೆ ವಿಸ್ತಾರ ಆಗಿದೆ. ಕನಿಷ್ಠ 15ರಿಂದ 25 ಸಾವಿರ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಕೆಲವು ವಿಶ್ವವಿದ್ಯಾಲಯಗಳು ಒಂದೇ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿದೆ. ನಮ್ಮ ವಿಶ್ವವಿದ್ಯಾಲಯ 15ರಿಂದ 16 ಜಿಲ್ಲೆಗಳನ್ನ ಒಳಗೊಳ್ಳೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಕಠಿಣತೆ ಇರುತ್ತೆ, ಹೆವಿ ಕಾಂಪಿಟೇಷನ್ ಅಂತ. ಆ ಎಲ್ಲ ಕಠಿಣತೆಯನ್ನು ದಾಟ್ಕೊಂಡು 10 ರ್ಯಾಂಕ್ಗಳಲ್ಲಿ ಒಂದು ರ್ಯಾಂಕ್ ತಗೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತ ದೊಡ್ಡ ಸಮಾರಂಭದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಬೇರೆ PhD ಮತ್ತು MA MCom ಬೇರೆ ಬೇರೆ ವಿಷಯಗಳಲ್ಲಿ ಹೆಚ್ಚು ರ್ಯಾಂಕ್ ವಿದ್ಯಾರ್ಥಿ ಇರ್ತಾರೆ. ಅವರೆಲ್ಲ ಸನ್ಮಾನ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನೂ ಪರ್ಸನ್ ಕೊಡ್ದಾನೆ ಥ್ರೂ ಅಥವಾ ಅಬ್ಸೆನ್ಸ್ ಆಫ್ ಪರ್ಸನ್ಸ್ ಅಂತ ಅಥವಾ ಸೆಂಡ್ ಮಾಡಿಬಿಡ್ತಾರೆ ನಿಮ್ಮ ಮೇಲ್ಗಾಗಲಿ ಅಥವಾ ಕಾಲೇಜ್ಗಾಗಲಿ ಅಥವಾ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಸೆಂಡ್ ಮಾಡ್ತಾರೆ. ಆ ಒಂದು ಅಭಾವ ಏನಿದೆ, ಕೊರತೆ ಏನಿದೆ, ನಮ್ಮ ವಿದ್ಯಾರ್ಥಿಗಳ ಅಸಮಾಧಾನ ಇದೆ. ಏನು ನಾವು ಕೂಡ ಈ ತರ ಗೌರವ ಹಾಕೊಂಡು ನಾವು ಪ್ರಶಸ್ತಿ ತಗೊಳ್ಳಿಕ್ಕೆ ಅವರಿದ್ರು ಕೂಡ ಯಾಕೆ ಸಿಗಲಿಲ್ಲ, ಅದಕ್ಕೆ ಪ್ರಶಸ್ತಿ ಪ್ರದಾನ ಯಾಕೆ ಮಾಡಬಾರ್ದು ಅನ್ನೋ ವಿಷಯನ ಅವರು ನೀಡಿದ್ರು. ಅದು ಕೂಡ ನಮ್ಗೆ ಸರಿ ಅನಿಸ್ತು. ಸೊ ಹೀಗಾಗಿ ಇದರಲ್ಲಿ ಎಲ್ಲಾ ಪದವಿಯನ್ನು ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಮತ್ತು ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಈ ಒಂದು ಡ್ರೆಸ್ ಕೋಡ್ ಅನ್ನ ಹಾಕಿಕೊಂಡು ಅದರ ಒಂದು ಸ್ವತಂತ್ರತೆ ಇರಬಹುದು ಅಥವಾ ಆನಂದ ಇರಬಹುದು ಅಥವಾ ಅದರ ಖುಷಿಯನ್ನು ಎಲ್ಲರೂ ಪಡ್ಕೋಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಈ ವರ್ಷ ನಾವು ಗ್ರಾಜ್ಯುಯೇಷನ್ ಡೇ ಅನ್ನ ಮಾಡ್ತಾ ಇದ್ದೀವಿ. ಬಹುಶಃ ಆ ಡ್ರೆಸ್ ಅನ್ನ ಹಾಕೊಂಡು ನೀವು ಸಂಭ್ರಮಾಚರಣೆ ನೋಡಿದಾಗ ನಮ್ಗೆ ಅನಿಸ್ತು ಸಾರ್ಥಕ ಆಯ್ತು ಅನ್ಸುತ್ತೆ. ಆ ಡಿಟ್ ಅಂತ ಹೌದಲ್ಲ. ಸೊ ಅದೆಲ್ಲ ನಿಮ್ಮ ಸಹಕಾರಗಳು. ಸೊ ನಾವು ಕೂಡ ಎಷ್ಟೋ ದಿನಗಳ ನಂತರ ಈ ತರ ಗೌನ್ ಹಾಕೊಂಡಿದ್ದೀವಿ. ಸೊ ಇಯರ್ಸ್ ಬ್ಯಾಕ್ ಎಷ್ಟು ವರ್ಷ ಆಯ್ತು ನಮಗೆ 25-30 ವರ್ಷ ಆಯ್ತು ಅನ್ಕೊಂಡ್ರಿ. ಅವಾಗ ನಾವು ಈ ತರ ಗೌನ್ ಹಾಕೊಂಡು ಅಲ್ಲಿ ಕೂಡ ಅವಕಾಶ ರ್ಯಾಂಕ್ ಬಂದಿಲ್ಲ. ನಾವು ರ್ಯಾಂಕ್ ಬಂದ್ರೆ ಸ್ಟೇಜ್ ಮೇಲೆ ಇರ್ತಾರೆ. ಈಗ ಅದು ಇಲ್ಲ, ನಾವು ರ್ಯಾಂಕ್ ಬಂದಿಲ್ಲ. ಸುಮ್ಮನೆ ಫ್ರೆಂಡ್ಸ್ ಜೊತೆಗೆ ಹೋದಾಗ ಅವ್ರು ಗೌನ್ ತರಿಸ್ಕೊಂಡು ಅವ್ರ ಫೋಟೋ ತೆಗೆದುಕೊಂಡು ಫೋಟೋ ತರಿಸ್ಕೊಂಡು ಹೇಳ್ತೇವೆ 25 ವರ್ಷ 30 ವರ್ಷ ಹಿಂದೆ. ಈಗ ಹಾಗಲ್ಲ, ನಿಮ್ದೇ ಒಂದು ಸಂಖ್ಯೆ ಹಿಡಿಯಿರಿ, ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿಕೊಂಡು ಇವತ್ತು ನಾವು ಕೂಡ ಗ್ರಾಜುಯೇಟ್ಸ್ ಆಗಿ ಈ ತರ ಒಂದು ಡ್ರೆಸ್ ಹಾಕೊಂಡಾಗ ಏನೋ ಒಂಥರ ಆನಂದ ಇದೆ. ಅದನ್ನು ನೀವು ಆಸ್ವಾದನೆ ಮಾಡಿದಾಗ ಸೊ ನಿಜಕ್ಕೂ ಅದು ಬಹಳ ಖುಷಿ ಕೊಡ್ತು ಮತ್ತು ಹೆಮ್ಮೆ ಅಂತ ಅನ್ಸುತ್ತೆ. ಇನ್ನೂ ಹೆಮ್ಮೆ ಯಾವಾಗ ಆಗ್ಬೇಕು ಅಂತ, ಇನ್ನೂ ಹೆಮ್ಮೆ ಪಡುವಂತ ನೀವು ವಿದ್ಯಾರ್ಥಿ ಯಾವಾಗ ಆಗ್ತೀರಿ ಅಂತ ನಾವು ಕಾಯ್ತಾ ಇದ್ದೀವಿ. ಸ್ಟೇಜ್ ಮೇಲೆ ಪ್ರತಿ ಸಲ ಹೇಳ್ತಾ ಇರ್ತೀವಿ, ನಿಮ್ಮನ್ನ ಪ್ರತಿ ವರ್ಷ ನಾವು ಸ್ಟೇಜ್ ಮೇಲೆ ತಂದು ಸನ್ಮಾನ ಮಾಡೋದ್ರ ಜೊತೆ ನಿಮ್ಮ ಸಾಧನೆಯನ್ನ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಹೇಳಬೇಕು. ಸೊ ನಾನು ಕೂಡ ಇದೇ B.Com ಓದಿ, ನಾನು ಕೂಡ ಇದೇ ಊರಲ್ಲಿ PUC ಮುಗಿಸಿದೀನಿ, ಉನ್ನತ ಹುದ್ದೆ ಹೋಗಿದ್ದೀನಿ, ನನ್ನ ಹಾಗೆ ನೀವು ಸಾಧನೆ ಮಾಡಿ, ನನ್ನ ಹಾಗೆ ನೀವು ಕೂಡ ಉತ್ತಮ ನಿರ್ವಹಣೆ ಮಾಡುವಂತ ಬಲಿಷ್ಠ ವ್ಯಕ್ತಿಗಳಾಗಿ ಅನ್ನುವಂತ ಆ ಮಾತುಗಳು ನಿಮ್ಮಿಂದ ಬರಬೇಕು ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರ ಜೀವನ ಉಜ್ವಲ ಆಗಲಿ ಅಂತ ಆಸಕ್ತಿ. ಏನೆಲ್ಲ ನಿಮ್ಗೆ ನೋಟ್ಸ್ ಕೊಟ್ಟಿದ್ದಾರೆ,
ನೀವು ತಪ್ಪು ದಾರಿ ನಡೆದಾಗ ಸರಿದಾರಿ ಹೋಗಲಿಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ನಿಮ್ಮ ಪಾಲಕರು ಪೋಷಕರು ನಿಮ್ಮ ಜೊತೆಗೆ ಎಷ್ಟು ಕಂಕಣಬದ್ಧಾಗಿ ನಿಂತಿದ್ದಾರೆ ಅಂದ್ರೆ ಅವರು ಒಳ್ಳೆ ಬಟ್ಟೆನ ಹಾಕೊಡಲ್ಲ. ನಿಮ್ಗೆ ಏನು ಬೇಕು ಬೇಡಗಳನ್ನ ತಮ್ಮ ಎಲ್ಲ ಬೇಕು ಬೇಡಗಳನ್ನ ಆ ಕಡೆ ಇಟ್ಟು ಅವುಗಳೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ನಿಮಗೆಲ್ಲ ಅವನ್ನ ದಾನ ಇರಿದ್ದಾರೆ. ಅವರ ಎಲ್ಲ ತ್ಯಾಗವನ್ನ ಪರಿಶ್ರಮನ ನೆನಪಿಟ್ಕೊಡ್ರಿ. ಮುಂದೆ ನೀವು ಉನ್ನತ ಸ್ಥಾನಕ್ಕೆ ಹೋದಾಗ ದೊಡ್ಡವರಾದಾಗ ಅವ್ರ ಮುಖಾವಸ್ಥೆ ಬಂದಾಗ ಅವ್ರನ್ನೆಂದೂ ಕಡೆಗಣಿಸ್ತಾನೆ, ಅವ್ರೆಂದ್ರೂ ಕೈ ಬಿಡ್ತಾನೆ. ನಿಮ್ಮ ಜೊತೆಗೆ ನಿಮ್ಮನ್ನು ಹೇಗೆ ಮಕ್ಕಳ ಹಾಗೆ ಸಾಕಿದರೆ ಅವರಿಗೆ ವಯಸ್ಸಾದಾಗ ಅವರು ನಿಮ್ಮ ಮಕ್ಕಳು ಅಂತ ಅನ್ಕೊಂಡು ಸಾಕುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಒಂದು ಸ್ಮಾಲ್ ಇಂಡಸ್ಟ್ರಿ ನೆನಪಂತು 10 ವರ್ಷ ಹಿಂದೆ ನಾವು ಪೇಪರ್ ನೋಡಿದಾಗ ಗಂಗಾವತಿ ಬಸ್ ಸ್ಟ್ಯಾಂಡ್ ಪ್ರತಿ ಊರಲ್ಲಿ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಲೋಗೋ ಹಾಕ್ತಿದ್ರು. ನಾವಿಬ್ಬರು ನಮಗಿಬ್ಬರು ಅಂತ ನೆನಪಿದ ನಿಮ್ಗೆ? ನಾವಿಬ್ಬರು ನಮಗಿಬ್ಬರು, ಹೆಣ್ಣೆ ಇರಲಿ ಗಂಡೆ ಇರಲಿ, ಮನೆಗೆ ಮಕ್ಕಳು ಎರಡೇ ಇರಲಿ ಅಂತ. ಅದಾದ್ಮೇಲೆ ಹೆಣ್ಣೆ ಇರಲಿ ಗಂಡೆ ಇರಲಿ, ಮನೆಗೆ ಮಗು ಒಂದೇ ಇರಲಿ ಅಂತ ಬಂತು. ಭಾರತ ಜನಸಂಖ್ಯೆಯಲ್ಲಿ ಮುಂದುವರೆದ ರಾಷ್ಟ್ರ ಆಗ್ತಾ ಇದೆ. ಮುಂದೊಂದು ನಮ್ಮ ನಿರುದ್ಯೋಗ ಸಮಸ್ಯೆ ಆಗಬಹುದು. ಅದಕ್ಕೆ ನಾವು ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು, ಜನಸಂಖ್ಯೆ ಹೇಗೆ ನಿಯಂತ್ರಣ ಮಾಡಬೇಕು ಅದಕ್ಕೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಬೇರೆ ಬೇರೆ ಪಬ್ಲಿಕ್ ಪ್ಲೇಸಸ್ ಎಲ್ಲ ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ಹಾಕ್ತಿದ್ರು ಬೋರ್ಡ್ಗಳನ್ನ. ಹೌದಲ್ಲ? ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಆರ್ಸಿ ಪಾಟೀಲ್ ಹಾಗೂ ಕಾಲೇಜಿನ ನಿರ್ದೇಶಕರಾದ ಡಾ ಅಮಿತ್ ಕುಮಾರ್ ರೆಡ್ಡಿಯವರು ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಮುಂದಿನ ಶಿಕ್ಷಣ, ಉದ್ಯೋಗ ಹಾಗೂ ಜೀವನದ ಆಯ್ಕೆಗಳ ಕುರಿತು ಮಾರ್ಗದರ್ಶನ ನೀಡಿದರು. ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಇನ್ನೊಂದ್ಸತಿ ಅಭಿನಂದನೆ ಯಾಕೆ ಸಲ್ಲಿಸಬೇಕು ಅಂತಂದರೆ, ನೀವು ಕೂತಿರುವಂಥ ಶಿಸ್ತು, ಹೌದಿಲ್ಲ, ಇದು ನನಗೆ ಭಾಳ ಬೇಕು. ಇದು ಇತ್ತೀಚಿನ ಭಾಳ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ಸಂಕಲ್ಪದಿಂದ ಸಿದ್ಧಿ ಏನು ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮಾಡಿದ್ದಾರೆ. ಲೈಫಲ್ಲಿ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. 1% ಲೆಕ್ಕ ಇರಬೇಕಂತಲ್ಲ, ಇಲ್ಲಿ 99% ಡಿಸಿಪ್ಲಿನ್ ಬೇಕೇ ಬೇಕಲ್ಲ, ಹೌದಿಲ್ಲ? ಆ ಡಿಸಿಪ್ಲಿನನ್ನು ನಾನು ಕೆಲವು ಶಿಕ್ಷಣ ಸಂಸ್ಥೆಗಳ ನೋಡಿದ್ದೀನಿ. ಆ ಶಿಕ್ಷಣ ಸಂಸ್ಥೆ ತಮ್ಮದು ಬಂದು ಅಂತ ಹೇಳೋದಕ್ಕೆ ನಾನು ಭಾಳ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿನಿಯರಿಗೆ ಎಷ್ಟು ಜನ ಇಲ್ಲಿ ನೌಕರಿ ಮಾಡ್ಬೇಕು ಅನ್ಕೊಂಡಿದ್ದೆ? ನೌಕರಿ ಮಾಡ್ಬೇಕು ಸರ್ ನಾನು ಅನ್ಕೊಂಡಿದ್ದೀನಿ. ನೌಕರಿ ಮಾಡೋದು ವೆರಿ ಗುಡ್. ನೌಕರಿ ಕೊಡ್ಬೇಕಂತ ಎಷ್ಟು ಜನ ಅನ್ಕೊಂಡಿದ್ದೀನಿ? ನನಗೆ ಇವ್ರು ಬೇಕು. 1,50,000 ನೌಕರಿ ಅಂತ ಹೌದಿಲ್ಲ? ನಮ್ಮ ವಿದ್ಯಾರ್ಥಿಗಳು ಆ ರೀತಿಯಾಗಿ ಬೆಳೆಯಬೇಕಂತ ಕೆಲಸನ ಕಟ್ಟಿಕೊಂಡು ಶಿಕ್ಷಣ ಸಂಸ್ಥೆಗಳು ಏನು ನಡೆಸ್ತಾ ಇದ್ದಲ್ಲ, ಅದು ನನ್ನ ಹೆಮ್ಮೆ. ನೌಕರಿ ಮಾಡಕ್ಕೆ ಬೇಡನಲ್ಲ, ಆದರೆ ನೌಕರಿ ಮಾಡುತ್ತಾನೆ, ನೌಕರಿ ಕೊಡಬೇಕು ಅನ್ನೋದು ನಿಮ್ಮ ಹತ್ರ ಇರಬೇಕು. ಸ್ನೇಹಿತರೆ, ಬಂಧುಗಳೇ, ಎಷ್ಟೋ ಜನ ಮಹಿಳೆಯರು ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಎಷ್ಟೋ ಜನ ಪುರುಷರ ಜೊತೆಗೆ ನಿಂತುಕೊಂಡು ಸಂಸ್ಥೆಗಳನ್ನ ಕಟ್ಟಿ ರಾಮೇಶ್ವರಂ ಕೇಳಿ ಗಂಡ ಹೆಂಡತಿ ಮಾಡಿದ್ರು ಅಂತ 1000 ಉದಾಹರಣೆ ಮುಂದಿದ್ದಾರೆ. ಆ ಜಾಸ್ತಿ ಸಮಯ ತೆಗೆದುಕೊಂಡು ಹೋಗೋದಿಲ್ಲ, ಹೌದಿಲ್ಲ? ಅದಕ್ಕೆ 3 ಸಾಗರ 100 ಮಂದಿರ ದೈವ ಸಹಸ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದ ಭೂಮಿ ಜನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಜನರು ಮನೆಗೆ ನಿಲ್ಲಿಸ್ತಿದ್ರೆ ನೀವು ಮಕ್ಕಂಡ್ರೆ ಯಾರಿಗೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಹೌದಿಲ್ಲ? ಮಲ್ಕೊಂಡವ್ರು ನೆನೆಸ್ಬೋದಂತ, ಆದ್ರೆ ಮಲ್ಕೊಂಡಂಗೆ ಮಾಡಿದವ್ರನ್ನ ಯಾರು ಎಸಕ್ಕಾಗುತ್ತಾ, ಹೌದಿಲ್ಲ? ಅದಕ್ಕೆ ಹೇಳೋದು, ಕನಸು ಕಾಣುವುದು ತಪ್ಪಲ್ಲ, ಕನಸು ಕಂಡು ಮಾಡುವುದು ತಪ್ಪು. ಎಲ್ಲರಿಗೂ ಒಂದು ಕನಸಿರ್ಬೇಕು, ಒಂದು ಗುರಿ ಇರ್ಬೇಕು. ಇವತ್ತಿನ ಕಾಲದಲ್ಲಿ ಸಣ್ಣ ಸಣ್ಣ ಕನಸುಗಳನ್ನ ಕಾಣುವುದು, ಸಣ್ಣ ಸಣ್ಣ ಗುರಿಗಳನ್ನ ಕಾಣೋದು ದೊಡ್ಡ ಅಪರಾಧನೇ. ನಾನು ದೊಡ್ಡ IAS ಆಗ್ತೀನಿ ಸರ್, IPS ಆಗ್ತೀನಲ್ಲ, ಇಲ್ಲ. ನಮ್ಮ ಹುಡುಗರು ಸ್ಟಾರ್ಟ್ ಆಗಿದೆ ಸರ್, ಕ್ಲರ್ಕ್ ಪೋಸ್ಟ್ ಯಾವಾಗ ಕರೀತಾರೆ ಸರ್, PC ಪೋಸ್ಟ್ ಪೊಲೀಸರು IPS ಐತೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಈ PC ಪೋಸ್ಟ್ ಯಾವಾಗ ಕರೀತಾರೆ ಸರ್? ಯಾಕೆ IPS ಅಂತ ಅಂದ್ಕೊಂಡ್ರೆ ಮದುವೆ ಆದ ಹೆಣ್ಣು ಮಗಳು 100 ಉದಾಹರಣೆ. ಅಣ್ಣಮಲೆಯವರು ಏನಿರ್ತಾರಲ್ಲ, ಅವ್ರು IAS ಇದ್ದಾಗ ಮತ್ತೆ ಉದಾಹರಣೆ ತೆಗೆದುಕೊಳ್ಳಕ್ಕೆ ಹೋಗಲ್ಲ, ಭಾಳ ಸಮಯ ತಗೊಳ್ಳಲ್ಲ. ಯಾಕಂದ್ರೆ ಆ ಹೆಂಡತಿ, ಆ ತಾಯಿ, ಆ ಇಬ್ಬರು ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಡು ಗಂಡ PC ಆದಾಗ ಅವ್ನು ಊಟ ಕೊಡಕ್ಕೆ ಹೋಗ್ಬೇಕಾದ್ರೆ ನಾನು ಹಂಗೆ ಆಫೀಸರ್ ಆಗ್ಬೇಕಂತ ಕನ್ಸ್ಕೊಂಡು ಇವತ್ತು IAS ಅಂತ ಮಾಡಿದಂತ ಮಹಿಳೆಯರು ಇದ್ದಾರೆ ನಮ್ಮ ನನಗೆ, ಹೌದಿಲ್ಲ? ಇಷ್ಟೇ ವ್ಯತ್ಯಾಸ. ನಮಗೆ ಆಸೆ ಇಲ್ಲ, ಕನಸಿಲ್ಲ, ಗುರಿ ಇಲ್ಲ, ಹೌದಿಲ್ಲ? ಇವು 3 ಇಲ್ಲ. ಇವು 3 ಇದ್ದವ್ರು ಮಾತ್ರ ಇವತ್ತು ಈ ಜಗತ್ತಿನಲ್ಲಿ ಬಹಳಷ್ಟು ಜನಗಳು ಮುಂದಕ್ಕೆ ಮೇಲಕ್ಕೆ ಬಂದಿದ್ದಾರೆ. ಒಂದು ಎಕ್ಸಾಂಪಲ್ ಇಲ್ಲಿ ಟ್ರೈ ಮಾಡಿಬಿಡೋಣ. ನಿಮ್ಮ ತಾಯಿ ಹೆಸರು ಎಷ್ಟು ಜನಕ್ಕೆ ಗೊತ್ತಿಲ್ಲ? ವೆರಿ ಗುಡ್. ಅವ್ರ ತಾಯಿ ಹೆಸರು ಯಾಕೆ? ಇದು ನಾನು ಕೇಳಿದ ಪ್ರಶ್ನೆ ಅಲ್ಲ. ಗುರುರಾಜ್ ಕರ್ಜಿಗಿ ಅಂತಿದ್ದಾರೆ. ಆ ಮಾತುಗಳು ಪದ ಶಿಕ್ಷಣ ಸಂಸ್ಥೆಗಳ ಬಗ್ಗೆ. ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದಂದ್ರೆ ತನ್ನ ಇಡೀ ಜಾಯಮಾನವನ್ನು ಒತ್ತಿಟ್ಟಂತ ಅಂತ ಕೆಲಸವನ್ನ ಇವತ್ತು ಸಂಕಲ್ಪದವರು ಮಾಡಿದ್ರೆ ಅವ್ರನ್ನ ಮತ್ತೊಮ್ಮೆ ಎಲ್ಲ ಸಾಮಾನ್ಯ ಹೇಳಿದ್ರು. ಇದಕ್ಕೆ ಬಹಳ ಇಂಟ್ರೆಸ್ಟ್ ಮಾಡ್ತಾ ಇದೀವಿ.
ನಾವೇನು ದೊಡ್ಡ ಫ್ಯಾಮಿಲಿಯಿಂದ ಬಂದಿಲ್ಲ ಸರ್. ಅದು ನಿಮ್ಮ ಸಂಕಲ್ಪ ಕೊಡದೈತಲ್ಲ ಅದಕ್ಕೆ ಇವತ್ತು ಸಿದ್ಧಿ ಆಗಿದೆ, ಹೌದಿಲ್ಲ? ಆ ಸಂಕಲ್ಪದಲ್ಲಿ ಸುಮಾರು 1200 ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂಥ ಶಿಕ್ಷಣ ಸಂಸ್ಥೆ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಲ್ರಿ? ಸೊ ಅವರು ಆ ಕ್ಲಾಸಿನಲ್ಲಿ ಅವರೊಬ್ಬ ಕೆಮಿಸ್ಟ್ರಿ ಮಾಸ್ಟರ್ ಎಲ್ಲರಿಗೂ ಕೇಳ್ತಾರಂತ, ಆ ಹುಡುಗಿ ಭಾಳ ಚಂದ ಉತ್ತರ ಕೊಡ್ತಾರೆ. ನಾಟ್ ವರ್ತ್ ರಿಮೆಂಬರಿಂಗ್ ಸರ್. ನೆನ್ಪಿಟ್ಕೊಳ್ತಂಥದ್ದು ಏನು ಮಾಡಿರಿ ಸರ್ ನಮ್ಮ ಅಜ್ಜಿ. ಓಕೆ, ವೆರಿ ಗುಡ್. ನನ್ನಂತ ನೀವು ಮೂರ್ಖ ಇಂಥದ್ದೇ ಒಂದು ಸಭೆ ಒಳಗ ನಿಮ್ಮ ಮೊಮ್ಮಕ್ಕಳಿಗೆ ಇಂಥದೇ ಪ್ರಶ್ನೆ ಕೇಳಿದ್ರೆ, ಇಂಥದೇ ಪ್ರಶ್ನೆ ನಿಮ್ಮ ಮೊಮ್ಮಕ್ಕಳಿಗೆ ಕೇಳಿದ್ರೆ ಅವ್ರ ಕೈ ಎತ್ತಿ ಹೇಳೋದಿಲ್ಲ. ಯಾರು ಈ ದೇಶಕ್ಕಾಗಿ ಬದುಕ್ತಾರೋ, ಯಾರು ಬೇರೆಗಾಗಿ ಬದುಕ್ತಾರೋ, ಅವ್ರ ಜೀವನವನ್ನು ಮುಡುಪಾಗಿಟ್ಕೊಂಡಾರೋ ಅವ್ರ ಹೆಸರುಗಳು ಮಾತ್ರ ನಮ್ಮ ಮಧ್ಯರ್ತಾವ. ಉಳಿಕೆ ಆದರೆಲ್ಲ ಈ ಉಳುಗುತ್ತಾರ, ಇರ್ತಾರ, ಬದುಕ್ತಾರ, ಸಾಯ್ತಾರ, ಹೋಗ್ತಾರ, ಪಕ್ಕದ ಮನೆಗೂ ಬರ್ತಾರ, ಹೌದಿಲ್ಲ? ಸೊ ಬೇರೆಯವರಾಗಿ ಬದುಕೋದು ಇಟ್ಸ್ ಅಲ್ಟಿಮೇಟ್. ರೊಕ್ಕ ಕೊಡ್ರಿ ಅಂತ ಹೇಳಲ್ಲ, ದಾನ ಮಾಡಿ ಅಂತಾರಲ್ಲ, ಬೇರೆಯವರಾಗಿ ನನಗಾಗಿ ಸ್ವಲ್ಪ ಸಮಾಜಕ್ಕೆ ಸರ್ವ ನನಗೂ ಮಾಡ್ಬೇಕು. ನೀನು ಬೆಳೆಯಲಾರ್ದ, ನೀನು ಗಿಡಕ್ಕೆ ನೆರಳಾಗಲಾರ್ದ, ನೀನು ಅದ್ಭುತವಾಗಿ ಬೆಳೆಯಲಾರ್ದ ಇನ್ನೊಬ್ಬರಿಗೆ ನೆರಳು ಕೊಡೋದು ದೊಡ್ಡ ಅಪರಾಧನೇ ಅಲ್ಲ, ನಾನು ಒಪ್ಪಲ್ಲ. ಸಮಾಜ ಸೇವೆ ಅಂತಂದ್ರೆ ನೀನು ಬೆಳೆಲಾರ್ದ ಕೊಡೋದು ಹೇಳಲ್ಲ. ನೀನು ಬೆಳೆದ ನಿಂತ ಮೇಲೆ ನಿನ್ನ ಪಕ್ಕದಲ್ಲಿ ಇದ್ದವನು ಅವನಿಗೆ ನಡೆಯಕ್ಕಾಗದವನಿಗೆ ಅವನ ಕೈಯಲ್ಲಿ ಹಿಡ್ಕೊಂಡು ಹೋಗಿ ನಡೆಯೋದಿರುತ್ತಲ್ಲ, ಅದು ನಿಜವಾದ ಮನುಷ್ಯತ್ವ. ಅದನ್ನ ನಾವೆಲ್ಲರೂ ಕಲಿಬೇಕು. ಅದೃಷ್ಟವಶ ಮಹಿಳೆ ತಾಯಂದಿರದಲ್ಲಿ ಅದು ದೇವರ ಅಡ್ವಾನ್ಸ್ ಆಗಿ ನಿಮಗೊಂದು ಅದು ಸಪ್ರೇಟ್ ಆಗಿ ಕೊಟ್ಟೇ ಬಿಟ್ಟ. ಅದ್ರ ಬಗ್ಗೆ ನಾನು ಯಾರು ಮಾತಾಡಲ್ಲ. ನಿಮ್ಮ ನಾನು ಮಹಿಳೆಯರ ಟೀಕೆ ಮಾಡಕ್ಕೆ ಕಡಿಮೆ ಅಲ್ಲ. ಯಾಕಂದ್ರೆ ಆ ತಾಯಿಗಳಿಗೆ ನಿಮ್ಗೆ ಜನ್ಮ ಸಿದ್ಧ ಹಕ್ಕು, ನಿಮ್ಮ ಜನ್ಮದ ಜೊತೆಗೆ ಬಂದ್ಬಿಡುತ್ತೆ ಬೇರೆಯವರಿಗೆ ಸಹಾಯ ಮಾಡುವಂಥ. ನಾನು ಭಾಳ ಸಂದರ್ಭದಲ್ಲಿ ನೋಡ್ಕೊಂಡಿದ್ದೀನಿ. ನಿಮ್ಮ ಡಿಗ್ರಿ ಮುಗಿದ ಮೇಲೆ ಇವತ್ತೇ ಕನಸು ಕಾಣಬೇಕು. ಫಸ್ಟ್ ಇಯರ್ ಓದಿದ್ರಿ, ಸೆಕೆಂಡ್ ಇಯರ್ ಓದಿದ್ರಿ, ಫೈನಲ್ ಇಯರ್ ಓದಿದ್ರಿ. ಏನು ಕನಸು ಕಾಣಬೇಕು? ನನ್ನ 3 ವರ್ಷ ಡಿಗ್ರಿ ಆದ್ಮೇಲೆ ಎಲ್ಲಿರ್ತೀನಿ, ಓಕೆ ನಾನು ಪಿ ಸಿ ಮಾಡ್ತೀನಿ, ಪಿ ಸಿ ಆದ್ಮೇಲೆ ಎಲ್ಲಿರ್ತೀನಿ, ನಡಕೆ, ಮದುವೆ, ಸಂಸಾರ, ಜೀವನ, ಮಕ್ಕಳು ಎಲ್ಲವೂ ಇರ್ತವೆ. ಕೆಲಸ ಹಂಗೆ ಇರಬೇಕಾದ್ರೆ ಶ್ರೀ ನಿಮಗೆ ನಾವು ನಮ್ಮ ಒಂದು ಸಣ್ಣ ಶಿಕ್ಷಣ ಸಂಸ್ಥೆ ಇದೆ. ನಮ್ಮ ವಿದ್ಯಾರ್ಥಿಗಳನ್ನ ಸಹ ನಾನು ಕೆಲವು ಈ ಸಣ್ಣ ಸಣ್ಣ ಇಂಡಸ್ಟ್ರಿ ಇತ್ತು ಅಲ್ಲಿ ಕರ್ಕೊಂಡೋಗಿ ಮೊನ್ನೆ ಗಾಂಧಿನಗರ ಅಂತೇಳಿ ಒಂದು ನಮ್ಮೆಲ್ಲ NSS ವಿದ್ಯಾರ್ಥಿಗಳಿಗೆ ನಾನು ಅಲ್ಲಿ ಕರ್ಕೊಂಡೋಗಿದ್ದೆ. ಆ ತಾಯಿ ಮನೆಯೊಳಗೆ ಜೂಟ್ ಬ್ಯಾಗ್ ಎಲ್ಲ ತರಿಸ್ತಾಳ, ಮನೆಯೊಳಗೆ ಹೊಲಿತಾಳ, ಕೊಡ್ತಾಳ, ತಿಂಗಳಿಗೆ 1 ಲಕ್ಷ ದುಡಿಯಕತ್ತಾಳ. ಅಲ್ಲಿವರೆಗೆ ನಮ್ಗೆ ಯಾರಂತಾಳು 1 ಲಕ್ಷ ದುಡಿತಾಳ ಸಾರಿ ಕೇಳ್ತಾ ಒಬ್ಬಟ್ಟಿ ಕೆಲಸ ಮಾಡ್ತಾಳಕಿ. ಇನ್ನೊಂದು ಊದುಬತ್ತಿ ಫ್ಯಾಕ್ಟ್ರಿ ಮಾಡ್ಕೊಂಡಾರ, ಜವಳಿಗೆಯಲ್ಲಿ ಒಳಗಾದ, ಅವ್ರು ಒಂದು 10 ಜನಕ್ಕೆ ನೌಕರಿ ಕೊಟ್ಟಾರ. ಅವರೆಲ್ಲರೂ ಮಹಿಳೆಯರೇ. ನಾನು ಹೇಳ್ತಾ ಇರೋದು ಮಹಿಳೆಯರ ಜೊತೆನೆ. ಅಂಥವು ನಿಮ್ಮ ತಾಲೂಕಿನಾಗ ಇದಾವ, ನಮ್ಮ ತಾಲೂಕು ಯಾಕೆ ಉದಾಹರಣೆ ಕೊಟ್ಟರೆ ನನಗೆ ಅಲ್ಲಿ ಗೊತ್ತಿರೋದ್ರಿಂದ ಆ ಊರಿನ ಉದಾಹರಣೆ ಕೊಟ್ಟೆ. ಅಂಥವು ದಂಡವಟ್ಟಿರೋದವ ಎಷ್ಟೋ ಮಹಿಳೆಯರು ಸ್ವಸಹಾಯ ಗುಂಪುಗಳನ್ನು ಕಟ್ಟಿಕೊಂಡು ತಮ್ಮ ಜೀವನವನ್ನು ರೂಪ ಮಾಡಿಕೊಂಡು ಅದ್ರ ಜೊತೆಗೆ ಒಂದು 10 ರಿಂದ 15 ಜನಕ್ಕೆ ಕೆಲಸ ಕೊಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಮಹಿಳೆಯರು ಯಾವ ವಿಭಾಗದಲ್ಲೂ ಇರಲಿಲ್ಲ. ಆಪರೇಷನ್ ಸಿಂಧು ಯಾರು ಮಾಡಿದ್ರು? 3 ಮಹಿಳೆಯರ, ಹೌದಿಲ್ಲ? ಅದನ್ನ ಸಾಧನೆ ಮಾಡಿದ್ರೆ 3 ಮಹಿಳೆಯರೇ, ಹೌದಿಲ್ಲ? ಸೊ ಮಹಿಳೆಯರು ಮನಸ್ಸು ಮಾಡಿದ್ರೆ ಬೇಕಾದ ಮಾಡೋದಕ್ಕೆ ಅವಕಾಶ ಕೊಡಿದ್ದಾರೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯವರು ಸಪೋರ್ಟ್ ಕೊಡಬೇಕು ಅಂತ ನಾನು ಹೇಳ್ತೀನಿ. Getting education is very hard to them because they are not much facilitated. They have to stay far from the schools and colleges, and their backgrounds are below the poverty lines. Many people used to they are unable to graduate, they are unable to study the schools, and they are unable to get the educations. But right now, the educational institutions are very open, and they are inviting admissions to the students, and the government has given much more facilities to everyone to get the educations. And though the people are denying, I don't know why this has happened right now. So it should not be happened. You have to give importance to our graduations. Right now, I want to give the best example. You know that ArcelorMittal, he is a great industrialist. Right now, he is called as an Iron Man. Ukkina Dore anta karithivi. ArcelorMittal iron industry. He is just a BCom graduate with the Xavier College of Commerce, Ahmedabad, and he has more than 150,000 employees in his organizations, including scientists, including technicians, including many other technical graduates. And right now, he is successfully running worldwide organizations. The same way, what the graduations can give, because graduation, it is like graduations are often viewed as conclusion for the educational endeavors, but it's not like that in definition. It's just like a beginning, because graduations are produced by the universities, and graduations are honored by the universities, and colleges are not just to complete the end of educations, but also commence to the next phase of your life. It is not the beginning. It's very challenging to everybody's life, not just mere graduating. You all must be promised to
have the post-graduation and higher educations to succeed your career life. And right now, we all are surviving under the competitive world. The era is totally changed. Education is manifestation, and it must. So everyone must be graduated. In this graduation day, I really honor and express my gratitude to all their parents who have shown your concerns for their children to get the educations with the graduations, along with pursuing the post-graduation programs to face their life competency, not only technically, but also other managerial efficiencies. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನಲ್ಲಿ ರ್ಯಾಂಕ್ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಯೂನಿವರ್ಸಿಟಿಯಲ್ಲಿ, ಈ ವಿಶ್ವವಿದ್ಯಾಲಯದಲ್ಲಿ ಸುಮಾರು 168 ಕಾಲೇಜುಗಳಿವೆ, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ಸುಮಾರು 16ರಿಂದ 17 ಜಿಲ್ಲೆಗಳು ಇದರಲ್ಲಿ ಆಡಳಿತಕ್ಕೆ ಒಳಪಡ್ತಾ ಇದ್ದಾರೆ. ಇಂತಹ ಒಂದು ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಪ್ರತಿ ವರ್ಷ ಘೋಷಣೆಯಾಗುವಂಥದ್ದು ಡಿಪಾರ್ಟ್ಮೆಂಟ್ ವೈಸ್ ಕೇವಲ 10 ರ್ಯಾಂಕ್ಗಳು ಮಾತ್ರ. ಆ 10 ರ್ಯಾಂಕುಗಳಲ್ಲಿ ಪ್ರತಿ ವರ್ಷ ನಮ್ಮ ಕಾಲೇಜಿನ 4, 5, 6, 7 ವಿದ್ಯಾರ್ಥಿನಿಗಳು ಸಾಧನೆ ಮಾಡ್ತಾ ಇದ್ದಾರೆ, ರ್ಯಾಂಕ್ ತರ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೇನಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಅನ್ಸುತ್ತೆ 10 ರ್ಯಾಂಕುಗಳಲ್ಲಿ ಅದು ನಮ್ದಿರೋದು BA ಮತ್ತು BCom ಮಾತ್ರ. ಈ BA ಮತ್ತು BCom ನಲ್ಲಿ ಕಳೆದ ವರ್ಷ 7 ರ್ಯಾಂಕ್ಗಳು ಬಂದಿದ್ದು, 2 ಚಿನ್ನದ ಪದಕಗಳು ಬಂದಿದ್ವು. 20 ರ್ಯಾಂಕ್ ನಲ್ಲಿ 7 ನಮ್ಗೆ, 13 ಬೇರೆ ಇದ್ದರು, ಒಂದು ಕಾಲೇಜಿಗೆ 7. ಈ ವರ್ಷ ಕೂಡ ಬಹಳ ಕಾಂಪಿಟೇಷನ್ ಅಲ್ಲಿ ಕೂಡ ನಾವು ಅಮೂಲ್ಯವಾದ ಸಾಧನೆಯನ್ನು ಮಾಡಿದ್ದೇವೆ. ಅದು BA ನಲ್ಲಿ ಪ್ರಥಮ ರ್ಯಾಂಕ್ ಚಿನ್ನದ ಪದಕ, ಮತ್ತು ಐಚ್ಛಿಕ ಕನ್ನಡದಲ್ಲಿ ಚಿನ್ನದ ಪದಕ ಮತ್ತು ರ್ಯಾಂಕ್, ಹಾಗೂ BCom ನಲ್ಲಿ 10 ರ್ಯಾಂಕ್ಗಳಲ್ಲಿ 2 ರ್ಯಾಂಕ್ಗಳನ್ನ ಗಳಿಸಿದ್ದೇವೆ. ಇದು ನಮ್ಮ ಸಾಧನೆ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಪರಿಶ್ರಮ ಅನ್ನೋದಕ್ಕೆ ಮತ್ತು ಪಾಲಕರ ಪ್ರೋತ್ಸಾಹ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ರ್ಯಾಂಕ್ ಅನೌನ್ಸ್ ಆದಾಗ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಅವರ ಒಂದು ಪ್ರೋತ್ಸಾಹ ಒಂದು ಕಾರಣದಿಂದ ನಾವು ಅವರ ಮನೆಗಳಿಗೆ ಹೋಗಿ ಅಲ್ಲೇ ಅವ್ರ ಪಾಲಕರಿಗೆ ಒಂದು ಗೌರವವನ್ನು ಸೂಚಿಸಿ ಬಂದಿದ್ದು, ಸನ್ಮಾನವನ್ನು ಮಾಡಿ ಬಂದಿದ್ದು. ನಿಜಕ್ಕೆ ಅವರು ತೋರಿಸಿರ್ತಕ್ಕಂಥ ಪ್ರೀತಿ ಜನ್ಮ ಜನ್ಮಾಂತರದಲ್ಲಿ ಕೂಡ ಸಿಗ್ಲಿಕ್ಕಿದೇನೋ ಅಂತ ಅನ್ಸುತ್ತೆ. ಬಹುಶಃ ಅದು ಯಾಕೆ ಬಂತಂದ್ರೆ ಸಂಕಲ್ಪ ಎಜುಕೇಶನ್ ಟ್ರಸ್ಟ್ ಇದಕ್ಕೆ ಬಂದಿದ್ದೇನೋ ಅಂತ ನನ್ನ ಭಾವನೆ. ಯಾಕಂದ್ರೆ ಅವ್ರು ಅಷ್ಟು ಪ್ರೀತಿ, ವಿಶ್ವಾಸ. ನಿಜಕ್ಕೂ ನಾವು ಹೋದ ತಕ್ಷಣನೇ ಸುಮಾರು 1-2 ಕಾರ್ ತಗೊಂಡು ಹೋಗಿದ್ವಿ, ಬಿಡ್ಲಿಲ್ಲ. ಕೆಲವು ಪಾಲಕರಂತರೂ ನೀವು ಬಂದಿರ್ಬೇಕು, ಊಟ ಮಾಡ್ಬೇಕು, ಹೋಗ್ಬೇಕು, ನಾವ್ ಎಷ್ಟು ಕೇಳಿದ್ರು ಬಿಡ್ಲಿಲ್ಲ. ಇನ್ನೊಂದು ಅವತ್ತೇ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಬಂದ್ವಿ. ಆದ್ರೆ ಅದು ಆ ಹಳ್ಳಿಗಳಿಗೆ ಹೋದಾಗ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಬೇರೆ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೇರಣೆ ಆಗುತ್ತೆ. ಇವರಲ್ಲಿ ಯಾಕೆ ಬಂದಿದ್ರು ಮಾತಾಡ್ತಾರೆ, ಇಲ್ಲ ಈಗ ರ್ಯಾಂಕ್ ಬಂದಿದ್ದಂತೆ, ಅದಕ್ಕೋಸ್ಕರ ಕಾಲೇಜಿನಲ್ಲೇ ಸನ್ಮಾನ ಮಾಡಕ್ ಬಂದಿರಂತೆ. ಅವ್ರ ಪಾಲಕರಿಗೂ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ, ಇಂಥ ಮಗಳನ್ನ ನಾವು ಪಡೆದ್ವಲ್ಲಪ್ಪ, ಇದಕ್ಕೆ ಅವ್ರ ಸೌಭಾಗ್ಯ ಇನ್ನೇನಿದೆ ಅಂತೇಳಿ ಅವರು ಅಂದ್ಕೊಳ್ತಾರೆ. ಹಾಗಾಗಿ ಅದು ಇವರಿಗೆ ನಾನು ಆಗ್ಬೇಕಲ್ಲ ಅನ್ನುವಂತ ಒಂದು ಭಾವನೆ ಬೇರೆ ವಿದ್ಯಾರ್ಥಿನಿಯರಿಗೆ, ಪ್ರೈಮರಿ ಸ್ಕೂಲ್ ಓದೋರು ಇರ್ತಾರೆ, ಹೈಸ್ಕೂಲ್ ಓದೋ ವಿದ್ಯಾರ್ಥಿನಿಯರು ಇರ್ತಾರೆ, ಡಿಗ್ರಿ ಓದ್ತಕ್ಕಂಥವ್ರು ಇರ್ತಾರೆ. ಅಕ್ಕ ಬಂದಲ್ಲ ಅದಕ್ಕೆ ನಾನು ಬರ್ಬೇಕು, ಆ ತರ ಒಂದು ಪ್ರೇರಣೆ ಆಗಿ ಬೇರೆಯವರಿಗೆ ಅದು ಪ್ರೋತ್ಸಾಹ ಆಗಿ ಆ ಹಳ್ಳಿ ಇನ್ನೂ ಹೆಚ್ಚಿನ ಉನ್ನತ ಶಿಕ್ಷಣ ಪಡೆದು ಮಾದರಿಯಾಗುವಂತಹ ಮಕ್ಕಳಾಗಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ನಾವು ಅಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಔಪಚಾರಿಕವಾಗಿ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಮತ್ತು ಈ ಸರಿ ಅಂತೂ ಬಹಳ ವಿಭಿನ್ನವಾಗಿ ನನ್ನ ಜೀವನ ನಾನು ಫಸ್ಟ್ ಟೈಮ್ ಗಮನ ಕೇಳಿದ್ದೀನಿ. ಯಾಕಂತಂದ್ರೆ ನಮಗೆ ನಾನು ರಾಮುಲು ಕಾಲೇಜಲ್ಲಿ ಓದಿದ್ದು, ನನಗೆ ಅವಾಗ VH ನಾಯ್ಕ್ ಸರ್ ಅಟೆಂಡೆನ್ಸ್ ಮಾಡಿಲ್ಲ, ಆಫ್ಟರ್ ಕನ್ನಡ ಮಾಡಿದ್ರೆ VH ನಾಯ್ಕ್ ಸರ್ ಅಂತಿದ್ರು. ಆಫ್ಟರ್ ಕನ್ನಡ ಕ್ಲಾಸಿಗೆ ನಾನು ಒಬ್ಬನೇ ಕೊಟ್ಟಿರ್ತಿದ್ದೆ, ಲಾಸ್ಟ್ ಕ್ಲಾಸಿಗೆ ಫೈನಲ್ ಇಯರ್ ಬಂದಾಗ ನಾನು ಹೇಳ್ಕೊಂಡಿದ್ದೇನೆ. ಆದ್ರೆ ಗೌರ್ಮೆಂಟ್ ಹೋಗ್ಬೇಕು ಬಹಳ ಕನ್ಸೆಪ್ಟ್ ನಂದು. ಏನ್ ಹೇಳ್ತೀರಲ್ಲ, ಟೆನ್ಷನ್ 25 ವರ್ಷದಿಂದ ಟೆನ್ಷನ್ ಅಂತ ನಮ್ಗೆ ಗೊತ್ತು. ಅಂತ ಟೆನ್ಷನ್ ಒಳಗಡೆಗೆ ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡು ಸಿಗ್ಲಿಲ್ಲ. ಸೋಷಿಯಾಲಜಿನಲ್ಲಿ ಅದರಲ್ಲೇ ಗೌರ್ಮೆಂಟ್ ಬರ್ಬೇಕಾಯ್ತು, ಬರಲಿಲ್ಲ. ಅವತ್ತು ನಮಗೇನ್ ಮಿಸ್ ಆಗಿದ್ವಲ್ಲ ಅದು ನಿಮ್ಮ ರೂಪದಲ್ಲಿ ಪಡ್ಕೊಂಡು ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೆ. ಅದು ಬಹಳ ನನ್ನ ಸೌಭಾಗ್ಯ. ಯಾಕಂದ್ರೆ ನಾವ್ ಏನ್ ಕಳ್ಕೊಂಡಿರ್ತೀವಲ್ಲ ಅದಕ್ಕೆ ಈಗ ನನಗೆ ಎಷ್ಟು, ಈಗ 48 ವರ್ಷ ವಯಸ್ಸು, ನಾನು ಡಿಗ್ರಿ ಹತ್ತಕ್ಕಾಗ್ತದ, ಗೌರ್ಮೆಂಟ್ ತರಕ್ ಆಗ್ತದ, ಓಲಿ ನಿಮ್ಮಂಗ ಬರ್ದಾದ್ರೆ ತರಕ್ ಆಗ್ತದ, ನಾನು ಹಿಂಗ್ ಮಾಡಂತ ಹೇಳ್ಬೋದು. ಆದ್ರೆ ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟು ನಾವು ಹೇಳಿದಂತ ಮಾರ್ಗದರ್ಶನದಲ್ಲಿ ತಮ್ಮ ಎಲ್ಲ ಸಾಮರ್ಥ್ಯವನ್ನು ಪ್ರಯೋಗಿಸಿ ರ್ಯಾಂಕ್ ಬಂದಿದ್ದಾರಲ್ಲ ಆ ವಿದ್ಯಾರ್ಥಿನಿಯರಿಗೆ ಈ ವೇದಿಕೆಯ ಮೇಲೆ ಆಡಳಿತ ಮಂಡಳಿಯ ಪರವಾಗಿ
ಅತ್ಯಂತ ಗೌರವಪೂರ್ವಕವಾದ ಸನ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ನೆರವೇರಿಸಿಕೊಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಹೇಮಂತ್ ರಾಜ್ ಕಲ್ಮಂಗಿ, ಉಪಾಧ್ಯಕ್ಷರಾದ ಡಾಕ್ಟರ್ ಎಂಆರ್ ಮಂಜುಸ್ವಾಮಿ, ಕಾರ್ಯದರ್ಶಿಗಳಾದ ಬಸವರಾಜ್ ಎಲ್ ಕೇಸರಟ್ಟಿ, ಉಪನ್ಯಾಸಕರಾದ ಶಂಕರ್ಲಿಂಗಪ್ಪ ಕೊಪ್ಪದ, ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕುಮಾರಿ ಅಕ್ಷತಾ ಹಾಗೂ ಕುಮಾರಿ ಮುಸ್ಕಾನ್ ಸೇರಿದಂತೆ ಕಾಲೇಜಿನ ಪ್ರಾಧ್ಯಾಪಕ ವರ್ಗ ಮತ್ತು ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು.